ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಟ್ಟು ಪಾರ್ಟ್ ನನಗೆ ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ಕೊಳ್ಳಿಲ್ಲ ಬೇಗ ಫಾಲೋ ಮಾಡ್ಕೊಳ್ಳಿ. ಲಿಂಕ್ ಡೌನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಇಲ್ಲಿ ಏನೇನು ಸಿಗ್ತಾ ಇರೋದಿಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇರುತ್ತೆ, ಸಮಥಿಂಗ್ ಸ್ಪೆಷಲ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇರುತ್ತೆ. ಬೇಗ ಬೇಗ ಸಬ್ಸ್ಕ್ರೈಬ್ ಹಾಕೊಳ್ಳಿ, ಓಕೆ ಫಾಲೋ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು, ರೋಹಿತ್ ಶರ್ಮಾಗೆ ಜಾಸ್ತಿ ಗಾಳ ಆಗ್ತಿರೋದು ಯಾವ ಫ್ರಾಂಚೈಸ್ ಅಂತ ಗೊತ್ತಾಗಿದೆ. ಇವಾಗ ಲಕ್ನೋ ಸೂಪರ್ ಜಾಯಿಂಟ್ಸ್ ಜಾಸ್ತಿ ಗಾಳ ಆಗ್ತಿದೆಯಂತೆ. ನಾವು ಅನ್ಕೊಂಡಿದ್ವಿ ಪಂಜಾಬ್ ಕಿಂಗ್ಸ್ ಅವ್ರು ಜಾಸ್ತಿ ಗಾಳ ಹಾಕ್ಬೋದು ಅಂತ, ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸು ಹಾಕ್ಬೋದು ಅಂತ, ಲಕ್ನೋ ಸೂಪರ್ ಜಾಯಿಂಟ್ಸು ಹಾಕ್ತಾರೆ ಅಂತ ಗೊತ್ತಿತ್ತು. ಬಟ್ ಲಕ್ನೋ ಸೂಪರ್ ಜಾಯಿಂಟ್ಸು ಇವ್ರನ್ನ ಬಲೆಗೆ ಕಳೆದ್ರೆ ಜಾಸ್ತಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿದೆ. ನೋಡೋಣ ರೋಹಿತ್ ಶರ್ಮಾ ಅವ್ರು ಇನ್ನೂ ವೆಯ್ಟ್ ಮಾಡ್ತಾರಾ, ಮುಂಬೈ ಇಂಡಿಯನ್ಸ್ ಅಲ್ಲೇ ಇರ್ತೀನಿ ಗುರು ನಾನು ಅಂತ ಯೋಚನೆ ಏನಾರು ಮಾಡ್ತಾರಾ, ಅವರ ಥಾಟ್ ಪ್ರೋಸೆಸ್ ಯಾವ ಥರ ಇದೆ ಅಂತ ನಮಗಂತೂ ಗೊತ್ತಿಲ್ಲ. ಗೊತ್ತಿಲ್ಲ, ನೋಡೋಣ. ಅದು ಇನ್ನೂ ಸುಮಾರು ದಿನಗಳಾದ್ಮೇಲೆ ಗೊತ್ತಾಗೋದು, ಇವಾಗಲೇ ಗೊತ್ತಾಗೋದಿಲ್ಲ ಅದು ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಅಲ್ಲೇ ಇರ್ತಾರ ಅಥವಾ ಬೇರೆ ಫ್ರಾಂಚೈಸಿಗೆ ಜಂಪ್ ಆಗ್ತಾರ ಅಂತ. ಕಾದ್ ನೋಡೋಣ. ಒಟ್ಟಲ್ಲಿ ಇವರ ಪ್ರಯತ್ನ ಅಂತ ಇವ್ರು ಮಾಡ್ತಿದ್ದಾರೆ ಬೇರೆ ಫ್ರಾಂಚೈಸಿಗಳು ಹೇಳ್ಕೊಳ್ಳೋದಕ್ಕೆ. ಕಾದ್ ನೋಡೋಣ. ಇಟ್ಸ್ ಹಾರ್ದಿಕ್ ಪಾಂಡ್ಯ ಲೆಗಿ ಆಗ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಲೆಗ್ ಸ್ಪಿನ್ ಬೌಲಿಂಗ್ ನ ಇಂಡಿಯಾ ವರ್ಸಸ್ ಶ್ರೀಲಂಕಾ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಮಾಡಿದ್ದಾರೆ. ಇನ್ನೇ T20 ಸೀರೀಸ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಆಸ್ ಎ ಪ್ಲೇಯರ್ ಹಾರ್ದಿಕ್ ಪಾಂಡ್ಯ ಏನೋ ಒಂಥರ ಡಿಫ್ರೆಂಟ್ ಟ್ರಾನ್ಸಿಷನ್ ತಗೊಬರ್ಬೇಕು ಅನ್ನೋ ಥರ ನೋಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಲೆಗ್ ಸ್ಪಿನ್ ಬೌಲಿಂಗ್ ಎಲ್ಲ ಪ್ರಾಕ್ಟೀಸ್ ಅಲ್ಲಿ ಮಾಡ್ತಾ ಇದ್ದಾರೆ. ಏನಾದ್ರು ಈ ಒಂದು ಟ್ರಾನ್ಸಿಷನ್ ಆಗುತ್ತಾ, ಪೇಸರ್ ಹಾರ್ದಿಕ್ ಪಾಂಡ್ಯ ಇಂದ ಲೆಗ್ ಸ್ಪಿನ್ನರ್ ಹಾರ್ದಿಕ್ ಪಾಂಡ್ಯ ಏನಾದ್ರು ಮೂಡ್ ಬರ್ತಾರೆ ಹಾರ್ದಿಕ್ ಪಾಂಡ್ಯ ಒಂದು ಡೌಟ್ ಅಷ್ಟೇನೆ. ಇದೆಲ್ಲ ಆಗೋದಿಲ್ಲ. ಬಟ್ ಆದ್ರೂ ಏನೋ ಒಂದು ಸ್ವಲ್ಪ ಪ್ರಾಕ್ಟೀಸ್ ಸೆಷನ್ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ, ವೇರಿಯೇಷನ್ ಟ್ರೈ ಮಾಡೋಣ ಅಂತ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಒಂದ್ ವೇಳೆ ಈ ಟ್ರಾನ್ಸಿಷನ್ ಆಗೋಗ್ಬಿಡ್ತು ಅಂತಂದ್ರೆ ಪೇಸರಿಂದ ಯಾಕೆ ಆಗಬಾರ್ದು, ಈ ಥರನೂ ಕೂಡ ಆಗ್ಬೋದು. ಏನು ಬೇಕಾದ್ರೂ ಆಗ್ಬೋದು ಗುರು ಕ್ರಿಕೆಟಲ್ಲಿ. ಪೇಸರ್ ಆಗಿರೋ ಸ್ಪಿನ್ನರ್ ಆಗಿರೋದು ನೋಡಿದ್ವಿ, ಸ್ಪಿನ್ನರ್ ಆಗಿರೋ ಪೇಸರ್ ಆಗಿರೋದು ನೋಡಿದ್ವಿ, ಸ್ಪಿನ್ನರ್ ಆಗಿ ಬಂದವ್ರು ಬ್ಯಾಟರ್ ಆಗಿರೋದು ನೋಡಿದ್ವಿ, ಸುಮಾರು ನೋಡ್ಬಿಟ್ಟಿದ್ವಿ ಕ್ರಿಕೆಟಲ್ಲಿ. ನೋಡೋಣ ಏನಾದ್ರು ಮಾಡ್ತಾರೆ ಟ್ರಾನ್ಸಿಷನ್ ಹಾರ್ದಿಕ್ ಪಾಂಡ್ಯ ಅಂತ. ಅಪ್ಡೇಟ್ ಬಂತ್ರಿ, ಹರ್ಭಜನ್ ಸಿಂಗ್ ರಾಜ್ಯಸಭಾ ಮೆಂಬರ್ ಕೂಡ ಅವ್ರು ಇವಾಗ, MP ಕೂಡ ಅವ್ರು ಇವಾಗ. ಅವ್ರು ಮಾತಾಡಿದ್ದಾರೆ, ಇಂಡಿಯಾ ಏನಕ್ಕೆ ಹೋಗ್ಬೇಕು ಪಾಕಿಸ್ತಾನಕ್ಕೆ ಆಡೋದಕ್ಕೆ, ಅಲ್ಲಿ ಸೆಕ್ಯೂರಿಟಿ ಇಶ್ಯೂಸ್ ಇದೆ, ನಮಗೆ ಅಲ್ಲಿ ಪ್ರೊಟೆಕ್ಷನ್ ಇಲ್ಲ, ಅದು ಇಲ್ಲ ಇದಿಲ್ಲ ಅಂತ ಗೊತ್ತಾನೆ ಮುಂಚೆನೇ, ನಾವೇನಕ್ಕೆ ಹೋಗ್ಬೇಕಲ್ಲ ಆಡೋದಕ್ಕೆ ಅಂತ ಒಂದು ಕ್ವೆಶನ್ ಕೇಳಿದ್ದಾರೆ ಇವಾಗ. ಎಲ್ಲ ಸಲಿನೂ ಅದನ್ನೇ ಕೇಳೋದು, ಈ ಸಲಿನೂ ಅದನ್ನೇ ಕಡೆ ಕೇಳಿದ್ದಾರೆ. ಅಲ್ಲಿ ಯಾವಾಗಲೂ ಬಾಂಬ್ ಬ್ಲಾಸ್ಟು ಡಮಾಲ್ ಡಿಮಿಲ್ ಅಂತ ಹಿಂಗೆ ಎಲ್ಲ ಸೌಂಡ್ಗಳನ್ನ ಮಾಡ್ಕೊತಾ ಇರ್ತಾರೆ. ನಮಗೆ ಅಲ್ಲಿ ಪ್ರೊಟೆಕ್ಷನ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತೆಲ್ಲ ರೀಸನ್ ಕೊಟ್ಬಿಟ್ಟು ನಾವು ಎಲ್ಲೇ ಉಳ್ಕೊಳ್ಳೋಣ, ನಾವೆಲ್ಲರೂ ಬೇರೆ ಕಡೆ ಆಡ್ತೀವಮ್ಮ, ನಾವು ಇಂಡಿಯಾಗಂತೂ ಹೋಗೋದಿಲ್ಲ, ಇಂಡಿಯಾಗೆ ಹೋಗಬಾರ್ದು, ಅಟ್ ಎನಿ ಕಾಸ್ಟ್ ಇಂಡಿಯಾ ಟ್ರಾವೆಲ್ ಮಾಡಬಾರ್ದು ಪಾಕಿಸ್ತಾನ್ಗೆ ಅಂತ ಹರ್ಭಜನ್ ಸಿಂಗ್ ಹೇಳಿದ್ದಾರೆ. ಹರ್ಭಜನ್ ಸಿಂಗ್ ಹಿಂಗೆ ಹೇಳಿದ್ದಾರೆ, ರಾಜ್ಯಸಭಾ ಮೆಂಬರ್ ಹಿಂಗೆ ಹೇಳಿದ್ದಾರೆ ಅಂತಂದರೆ ಇನ್ನು ಗೌರ್ಮೆಂಟು ಇದಕ್ಕೆ ಅವ್ರು ಅಗ್ರಿ ಮಾಡಿ ಅವರು ಪರ್ಮಿಷನ್ ಕೊಟ್ಟು ಕಳಿಸೋದು ಅಷ್ಟರಲ್ಲೇ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಇದು ಹೈಬ್ರಿಡ್ ಮಾಡಲ್ಲೇ, ಅವತ್ತಿಂದ ಹೇಳಿದ್ದೀನಿ ಇದು ಹೈಬ್ರಿಡ್ ಮಾಡಲ್ಲೇ ಆಗೋದು. ಅಪ್ಡೇಟ್ ನಂಬರ್ 4, ಋತುರಾಜ್ ಗಾಯಕ್ವಾಡ್ನ ಇಂಡಿಯನ್ ಟೀಮಿಂದ ಡೌನ್ ಮಾಡ್ತಾ ಇದ್ದಂಗೆ ಸೆಲೆಕ್ಟರ್ಸ್ ಯಾರು ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ಈಚೆ ಕಡೆ ಕಳಿಸ್ತಾ ಇದ್ದಂಗೆ ಈ ಕಡೆ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅವರು ಋತುರಾಜ್ ಗಾಯಕ್ವಾಡ್ನ ರಣಜಿ ಟ್ರೋಫಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿಬಿಟ್ಟಿದೆ. ಇದೊಂಥರ ಏನು ಕಾಂಪ್ರಮೈಸ್ ಮಾಡ್ತಾ ಇದ್ದಾರೆ ಇಲ್ಲಿ, ಅಥವಾ ಇಲ್ಲಾಗಿರೋ ನೀವು ಇಳಿಸಿದ್ರ ಟೀಮಿಂದ ನಾವು ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಅವ್ರು ತೋರಿಸ್ತೀವಿ ನಮ್ಮ ಋತುರಾಜ್ ಗಾಯಕ್ವಾಡ್ ಏನಂತ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡಿದ್ರೆ, ಒಂಥರ ಜಿದ್ದಾಜಿದ್ದಿ ಕೊಟ್ಟಿದ್ರೆ ಅಥವಾ ಕಾಂಪ್ರಮೈಸ್ ಮಾಡಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಇದು ಯಾಕೋ ಒಂಥರ ಜಿದ್ದಾಜಿದ್ದಿ, ಒಂಥರ BCCI ನೋಡಿ ನಮ್ಮ ಹುಡುಗ ಹೆಂಗಿದ್ರೆ ಅಂತ ತೋರಿಸ್ತೀವಿ ಅಂತ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಏನೋ ತೋರ್ಸಕ್ಕೆ ಹೊರಟಿದೆ ಅಂತ ಕಾಣಿಸುತ್ತೆ. ಅಪ್ಡೇಟ್ ನಂಬರ್ 5, ನಮ್ಮ ಸಿರಾಜ್ ಬೈಗೆ ಸ್ವಲ್ಪ ಪೆಟ್ಟು ಬಿದ್ದಿದೆ ಅಂತ ಅಪ್ಡೇಟ್ ಬರ್ತಿದೆ. ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಆಂಕಲ್ ರೀಜನ್ ಅಲ್ಲಿ ಸ್ವಲ್ಪ ಪೆಟ್ಟು ಬಿದ್ದಿದ್ದರಿಂದ ಅವರಿಗೆ ಮೆಡಿಕಲ್ ಅಟೆನ್ಷನ್ ನ ಕೊಟ್ಟಿದ್ದಾರಂತೆ. ಏನು ವರಿ ಮಾಡ್ಕೊಳ್ಳುವಂತ ಅಗತ್ಯತೆ ಏನು ಇಲ್ಲ ಅಂತ ಅಪ್ಡೇಟ್ ಬಂದಿದೆ. ಏನು ಅಂತ ಸ್ಟ್ರಾಂಗ್ ಇಂಜುರಿ ಏನಾಗಿಲ್ಲ, ರೂಲ್ಡ್ ಔಟ್ ಆಗೋ ಥರ ಎಲ್ಲ ಇಂಜುರಿ ಏನೂ ಆಗಿಲ್ಲ ಅಂತ. ಶ್ರೀಲಂಕನ್ ಫಾಸ್ಟ್ ಬೌಲರ್ಸ್ಗೆ ಇಬ್ರಿಗೆ ಇಂಜುರಿ ಆಗಿ ಇಬ್ರು ಕೂಡ ರೂಲ್ಡ್ ಔಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಶ್ರೀಲಂಕನ್ಸ್ಗೆ ಅದು ಒಂಥರ ಕನ್ಸರ್ನ್ ಇರಬೇಕು. ನಮಗೇನು ಅಷ್ಟೊಂದೇನು ಕನ್ಸರ್ನ್ ಇಲ್ಲ. ರಿಕವರ್ ಆಗ್ತಾರೆ ಆದಷ್ಟು ಬೇಗ ನಮ್ಮ ಸಿರಾಜ್ ಬೈ ಅಂತ ಅನ್ಕೊಂಡಿದ್ದೀನಿ. ಮೊದಲನೇ ಮ್ಯಾಚ್ ಇಂದ ಅವೈಲೇಬಲ್ ಆಗ್ತಾರೆ ಅಂತ ನೋಡೋಣ, ಹೋಪ್ಫುಲಿ ಆಡ್ತಾರೆ ಅಂತ ಕಾಣಿಸುತ್ತೆ ಮೊದಲನೇ ಮ್ಯಾಚ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ರೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು.